ಸಂಜೆವರೆಗೂ ಏನೇನಾಗುತ್ತೆ ಒನ್ ಡೇ ಎಂಟೈರ್ ನನ್ನ ಡೇನಲ್ಲಿ ಅಂತ ಹೇಳೋದಕ್ಕೆ ಈ ವ್ಲಾಗ್ ಮಾಡ್ತಿದ್ದೀನಿ. ಮಳೆ ಜಾಸ್ತಿ ಆಯಿತು, ಟಯರ್ ಪಂಚರ್ ಆಗಿದೆ ಗುರು. ಬಟ್ ಈ ಕಾಡಲ್ಲಿ ಪಂಚರ್ ಹಾಕೋ ಸ್ವಲ್ಪ ರಿಸ್ಕಿ ಅಂತ ಅನ್ನಿಸ್ತಿದೆ. ಅರೆ ವಾ ಕ್ಯಾ ಸೀನ್ ಹೇ ಅಂತ ಹೇಳ್ತಾರಲ್ಲ ಹಿಂದಿಲಿ, ಹಂಗೆ ಅತ್ಯಂತ ಸುಂದರ ಕಾಡು ಅಂತ ಹೇಳ್ಬೋದು ಇದು. ಸ್ನೇಹಿತರೆ, ಎಲ್ರಿಗೂ ನನ್ನ ಹೊಸ ವಿಡಿಯೋಗೆ ಸ್ವಾಗತ. ನಾನಿವಾಗಿದ್ದೀನಿ ಛತ್ತೀಸ್ಗಢದಲ್ಲಿ. ಇದು ಯಾವುದು ಉದಂತಿ ಸೀತಾ ನದಿ ಟೈಗರ್ ರಿಸರ್ವ್. ಸಿಕ್ಕಾಪಟ್ಟೆ ಮಳೆ ಬರ್ತೈತೆ ಇಷ್ಟೊತ್ತು, ಅದಕ್ಕೆ ಒಂದು ಅರ್ಧ ಗಂಟೆ ನಿಲ್ಲಿಸಿದೆ. ಟೈಮ್ ಸುಮಾರು ಬೆಳಗ್ಗೆ 9 ಗಂಟೆ. ನಿಮಗಂತೂ ಈ ವಾತಾವರಣ ನೋಡಿದ್ರೆ ಖಂಡಿತ ಗೊತ್ತಾಗಲ್ಲ ಟೈಮ್ ಎಷ್ಟಾಗಿದೆ ಅಂತಂತ, ಯಾಕಂದರೆ ಹಾಗೆ ಇದೆ, ಫುಲ್ ಮೋಡ ಮುಚ್ಕೊಂಡಿದೆ. ಸೊ ಬೆಟರ್ ನಾನು ಟೈಮ್ ಕರೆಕ್ಟಾಗಿ ಅಪ್ಡೇಟ್ ಮಾಡ್ತಾ ಇರ್ತೀನಿ. ಸಂಜೆವರೆಗೂ ಏನೇನಾಗುತ್ತೆ ಒನ್ ಡೇ ಎಂಟೈರ್ ನನ್ನ ಡೇನಲ್ಲಿ ಅಂತ ಹೇಳೋದಕ್ಕೆ ಈ ವ್ಲಾಗ್ ಮಾಡ್ತಿದ್ದೀನಿ. ಅಂದರೆ ಕೆಲವೊಂದು ಜನಕ್ಕೆ ಕನ್ಫ್ಯೂಷನ್ಸ್ ಇರುತ್ತೆ ಏನೇನೆಲ್ಲ ಆಗುತ್ತೆ ಅಂತ. ಹಾಗಾಗಿ ನೋಡಿ, ಇದು ಹಪ್ಪಿಲ್ಲು, ಅಂದರೆ ನಾನು ಒಂಚೂರು ದಿಬ್ಬದಲ್ಲಿದ್ದೀನಿ, ತುಳಿಯೋಕ್ಕೆ ಸ್ವಲ್ಪ ಕಷ್ಟ ಆಗ್ತಿದೆ ಅಷ್ಟೇ. ದೆನ್ ಇವಾಗ ನೋಡಿ, ಇವರೆಲ್ಲರೂ ಫುಲ್ ಕವರ್ ಮಾಡ್ಕೊಂಡು ಹೋಗ್ತಿರ್ತಾರೆ. ಇಲ್ಲಿ ಮಳೆ ಮಾಮೂಲಿ, ಅದೇ ಥರ ಮಳೆ ಜೊತೆ ಹೊಂದ್ಕೊಂಡು ಅವ್ರ ಜೀವನ ನಡೆಸೋದು ಅವ್ರಿಗೆ ಅಭ್ಯಾಸ ಆಗ್ಬಿಟ್ಟಿದೆ. ಉಫ್, ಈ ಕೈಲಿ ಹಿಡ್ಕೊಂಡು ಕೈ ನೋವು ಬಂತು. ಸರಿ, ಅಪ್ಡೇಟ್ ಮಾಡ್ತಿರ್ತೀನಿ. ಸಬ್ಸ್ಕ್ರೈಬು, ಬೆಲ್ ಐಕಾನು ಅದೆಲ್ಲ ಗೊತ್ತಿರುತ್ತೆ, ದಯವಿಟ್ಟು ಅದನ್ನು ಮಾಡಿ. ಏನಾದರೂ ಆನೆಗಿನೇ ಸೈಟ್ ಆದರೆ ಖಂಡಿತ ನಂಗೆ ಸಖತ್ ಖುಷಿ ಆಗುತ್ತೆ, ನಿಮಗೂ ತೋರಿಸ್ತೀನಿ. ಮಳೆ ಜಾಸ್ತಿ ಆಯಿತು, ಸಖತ್ ಫೀಲ್ ಗುರು, ನಿಜವಾಗ್ಲೂ ಹೇಳ್ತೀನಲ್ಲ, ಸಖತ್ ಫೀಲ್. ಟಯರ್ ಪಂಚರ್ ಆಗಿದೆ ಗುರು. ಯಪ್ಪ, ಹೋಯ್ತು ಇವತ್ತು ನನ್ನ ಕತೆ. ಅಲ್ಲಿ ರೋಡ್ ಪಕ್ಕ ಕೆಳಗೆ ಇಳಿಸ್ಬಿಟ್ಟೆ, ಅದಕ್ಕೆ ಟಯರ್ ಪಂಚರ್ ಆಗಿರಬೇಕು. ಛೇ, ಸಾವು. ಯಪ್ಪ ಗುರು, ಇದೊಂಥರ ವಿಚಿತ್ರ ಕತೆ ಆಗ್ಬಿಡ್ತಲ್ಲ ಗುರು. ನೋಡ್ರಿ, ಫುಲ್ಲು ಬ್ಲೋ ಆಗ್ಬಿಟ್ಟಿದೆ. ಯಾಕೆ ಹಿಂಗಾಯ್ತೋ ಗೊತ್ತಾಗ್ತಿಲ್ಲ. ಛೇ, ಬಟ್ ಎಲ್ಲಿ ಮಳೆ ಹೊಡೆದಿದೆ ಅದು ಸಿಕ್ತಿಲ್ಲ, ಏನಾರು ಹೊಡೆದಿದ್ರೆ ಅದು ಸಿಕ್ತಿಲ್ಲ. ಛೇ, ಏನು ಮಾಡಬೇಕೋ ಗೊತ್ತಿಲ್ಲ, ಏನೂ ಮಾಡೋಂಗಿಲ್ಲ. ಅದ್ಯಾಕೆ ಗೊತ್ತಿಲ್ಲ, ಪಂಚರ್ ಹಾಕೊಂಡು ಮುಂದಕ್ಕೆ ಹೋಗ್ಬೇಕು. ಬಟ್ ಈ ಕಾಡಲ್ಲಿ ಪಂಚರ್ ಹಾಕೋ ಸ್ವಲ್ಪ ರಿಸ್ಕಿ ಅಂತ ಅನ್ನಿಸ್ತಿದೆ. ಯಾವ್ದಾದ್ರು ಗಾಡಿ ಬಂದರೆ ಎತ್ತಕೊಂಡು ಮುಂದಕ್ಕೆ ಹೋಗ್ತೀನಿ. ಎಂತೆಂಥದೋ ಪ್ರಾಬ್ಲಮ್ ಫೇಸ್ ಮಾಡೀನಿ, ಇದೊಂದು ಪಂಚರ್ ಹಾಕೋಕ್ಕಾಗಲ್ವಾ ಅಂತ ಅಂದ್ಕೊಂಡ್ರೆ ಹಾಕ್ಬೋದು. ಬಟ್ ಇಲ್ಲಿ ಕಾಡು ಪ್ರಾಣಿಗಳು ಆನೆ ಅಂತ ಎದುರಿಸಿರೋದ್ರಿಂದ ಸ್ವಲ್ಪ ಭಯ ಆಗ್ತಿದೆ, ಬಿಟ್ಟರೆ ಬೇರೆ ಇನ್ನೇನಿಲ್ಲ. ನಂದು ವೀಲೆಲ್ಲ ಕ್ವಿಕ್ ರಿಲೀಸ್ ಆಗಿರೋದ್ರಿಂದ ಈಸಿಯಾಗಿ ಪಟ ಪಂಚರ್ ಆಗ್ತೀನಿ. ನಾವು ಉನ್ನೈ ಕಾದಲಿಕರೆ, ಅದು ತಮಿಳ್. ಕನ್ನಡ, ನಾನು ನಿನ್ನನ್ನು ಪ್ರೀತಿಸುತ್ತಿದ್ದೇನೆ. इधर इधर पकड़ किस तरह
भाई इस तरफ रखो। अभी 12 के हैं। 12 के? हाँ, मतलब लास्ट 1 मंथ में बढ़ गए। ಇದು ಒಂದು ಪಂಚರ್ ಕತೆ. ಇಲ್ಲೆಲ್ಲ ವೆಹಿಕಲ್ಸ್ ಓಡಾಡ್ತಿರೋದಕ್ಕೆ ಸ್ವಲ್ಪ ಹೋಪಲ್ಲಿದ್ದೀನಿ. ಬಹುಶಃ ಏನೂ ಆಗಲ್ಲ, ಯಾಕಂದರೆ ಇಷ್ಟು ದಿನನೇ ಏನೂ ಆಗಿಲ್ಲ. ಬಟ್ ಸ್ಟಿಲ್ ಅಲ್ಲಿ ಹಿಂದೆ ಸಿಕ್ಕಾಪಟ್ಟೆ ಭಯ ಪಟ್ಬಿಟ್ರು ಅಷ್ಟೇ. ಏನೂ ಆಗಲ್ಲ. ದೆನ್ ಮುಂದಕ್ಕೆ ಹೋಗೋಣ. ಇನ್ನೂ ತಿಂಡಿನೇ ತಿಂದಿಲ್ಲ, ಬ್ರಷ್ ಕೂಡ ಮಾಡಿಲ್ಲ. ಇವತ್ತು ಯೋಗನೂ ಮಾಡೋಕ್ಕಾಗಲಿಲ್ಲ. ಡೈಲಿ ಒಂದು 7-8 ಸೂರ್ಯ ನಮಸ್ಕಾರ ಮಾಡ್ತಿದ್ದೆ, ಇವತ್ತು ಅದನ್ನು ಮಾಡೋಕ್ಕಾಗಲಿಲ್ಲ. ನೋಡುವ ಎಷ್ಟಾಗುತ್ತೋ ಏನೇನಾಗುತ್ತೋ ಅದು ಮಾಡುವ. ಅವರು ಇಲ್ಲಿ ಹಾಕಿರೋ ಕನ್ನಡ ಫ್ಲಾಗ್ ನೋಡಿಬಿಟ್ಟು ಇದೇನು ಅಂತ ಕೇಳಿದ್ರು. ಕನ್ನಡ ಫ್ಲಾಗ್ ಅಂತ ಹೇಳಿದೆ. ಏನಕ್ಕೆ ಇಂಡಿಯನ್ ಫ್ಲಾಗ್ ಹಾಕಿಲ್ಲ ಅಂತ ಹೇಳಿದ್ರು. ಅದಕ್ಕೆ ಕೆಲವೊಂದು ರೀಸನ್ಸ್ ಇದೆ, ಅದು ಯಾವಾಗಾದರೂ ಹೇಳ್ತೀನಿ. ಅದಕ್ಕೆ ಅವರು ನೀನು ಇಂಡಿಯನ್ ಅಲ್ವಾ ಅಂತ ಹೇಳಿದ್ರು. ನಾನು ಇಂಡಿಯನ್ ಹೌದು. ಏನಕ್ಕೆ ಅಂತಂದರೆ ಕರ್ನಾಟಕದೊಳಗಿದ್ದೀನಿ ಅದಕ್ಕೆ. ಸೊ ಕರ್ನಾಟಕ ಸುಮಾರು 6000 ವರ್ಷಗಳಿಂದ ಇದೆ. ಮೊದಲು ನಾನು ಕನ್ನಡಿಗ, ಕೊನೆಗೂ ಕನ್ನಡಿಗ. ಭಾರತದಲ್ಲಿ ಬದುಕ್ತಿರೋದ್ರಿಂದ ಭಾರತೀಯ ಹೌದು ಅಂತ ಹೇಳಿದೆ. ದೆನ್ ಆಯಿತು ಟೀಕೆ ಅಂತ ಹೇಳಿ ಹೋದರು ಅವರು. ತುಂಬ ಜನರಿಗೆ ಭಾರತ ಮೊದಲು ಅಂತ ಹೇಳ್ಕೊಟ್ಟಿದ್ದಾರೆ. ನನಗಂತೂ ಆ ಥರ ಅನಿಸಲ್ಲ. ಏನಕ್ಕೆ ಅಂತಂದರೆ ನಾವು ಭಾರತ ಮೊದಲು ಅಂತ ಹೇಳ್ಬಿಟ್ಟು ಬ್ಯಾಂಕಿಂಗ್ ಜಾಬ್ಸು, ಬೆಂಗಳೂರಲ್ಲಿರೋ IT ಜಾಬ್ಸು ಎಲ್ಲದನ್ನೂ ಬೇರೆಯವ್ರಿಗೆ ಬಿಟ್ಕೊಡ್ತಿದ್ದೀವಿ. ಕರ್ನಾಟಕ ಮೊದಲು, ಕನ್ನಡಿಗರು ಉಳಿದ್ರೆ ಮಾತ್ರ ಭಾರತ ಉಳಿಯೋಕ್ಕೆ ಸಾಧ್ಯ. ಅನಕ್ರೂರು ಒಂದು ಮಾತು ಹೇಳ್ತಾರೆ, ಕರ್ನಾಟಕವನ್ನೇ ರಕ್ಷಿಸಿಕೊಳ್ಳಲಾಗದವರು ಹೇಗೆ ಅಂದರೆ ಅದೊಂದು ಮಾತಿದೆ. ಅಂದರೆ ಅದರ ಅರ್ಥ ಏನು ಅಂತಂದರೆ ಕರ್ನಾಟಕವನ್ನೇ ರಕ್ಷಿಸ್ಕೊಳ್ಳೋಕ್ಕಾಗದೇ ಇರೋರು ನೀವು ಭಾರತವನ್ನೇ ಹೇಗೆ ರಕ್ಷಿಸ್ತೀರಾ, ಮೊದಲು ಕನ್ನಡಿಗರಾಗ್ರಿ ಅನ್ನೋದ್ರ ಅದರ ಅರ್ಥ. ಅರೆ ವಾಹ್ ಕ್ಯಾ ಸೀನ್ ಹೇ ಅಂತ ಹೇಳ್ತಾರಲ್ಲ ಹಿಂದಿಲಿ, ಹಂಗೆ ಅತ್ಯಂತ ಸುಂದರ ಕಾಡು ಅಂತ ಹೇಳ್ಬೋದು ಇದು. ಮಳೆಯಲ್ಲಿ ರೈಡ್ ಮಾಡೋದೇ ಆನಂದ. ಪಂಚರ್ ಆಗಿಲ್ಲ ಅಂದರೆ ಅಟ್ಲೀಸ್ಟ್ ತಿಂಡಿನಾರು ತಿಂತಿದ್ದೆ. ಪಂಚರ್ ಆಗಿಬಿಟ್ಟು ಸಿಕ್ಕಾಪಟ್ಟೆ ಹೊಟ್ಟೆ ಸಿಕ್ತಿದೆ. भैया कर्नाटक से। हाँ कहाँ जा रहे हो भैया? ऑल इंडिया टूर। अकेले ಇದ್ಯಾವ್ದು ಗುರು ದರಿದ್ರ ಹಿಂಗೆ ಕಾಡಕತ್ತೈತೆ. ಮತ್ತೆ ಪಂಚರ್ ಆಗೈತೋಪ್ಪ. ಥೋ ಅಜ್ಜಿ, ನನಗೇನೋ ಗ್ರಾಚಾರ ಬೆನ್ನತೈತಿ ಇವತ್ತು ನಿಜವಾಗ್ಲೂ. ಅದಕ್ಕೆ ಹಿಂಗೆ ಕಾಡಕತ್ತೈತಿ. ಯಪ್ಪ, ನಾನು ಚೆಕ್ ಮಾಡಿದೆ ಗುರು, ಅಲ್ಲೇನೂ ಸಿಗಲಿಲ್ಲ. ಬಹುಶಃ ಮುಳ್ಳು ನನಗೆ ಸಿಗ್ದೇನೆ ಬೇರೆ ಎಲ್ಲೋ ಚುಚ್ಚಿದೆ, ಅದಕ್ಕೆ ಮತ್ತೆ ಪಂಚರ್ ಆಗಿದೆ. ನೋಡಿ ಇದು ಮೈನ್ಪುರ್ ಅಂತ. ಮೈನ್ಪುರಕ್ಕೆ ಬಂದೆ ದಬ್ಕೊಂಡು. ಮಳೆ ಬೇರೆ ಜಿಟಿ ಉದುರ್ತಿದೆಯಲ್ಲ, ಸೊಲ್ಯೂಷನ್ ಮೇಲೆ ನೀರು ಬಿದ್ದರೆ ಅದು ಸರಿಯಾಗಿ ವರ್ಕ್ ಆಗೋಲ್ಲ. ಹೊಟ್ಟೆನೂ ಸಿಕ್ಕಾಪಟ್ಟೆ ಇರ್ತಿದೆ. ಫಸ್ಟ್ ಅಟ್ಲೀಸ್ಟ್ ಏನಾದ್ರು ತಿನ್ನಬೇಕು. ಯಾಕೆ ಹಿಂಗೆ ಆಗ್ತಿದೆ ಪದೇ ಅಂತಲೇ ಗೊತ್ತಾಗ್ತಿಲ್ಲ ಗುರು. ಜೀವನನೇ ಹಾಳಾಗೋಗ್ತಿದೆ ಇವತ್ತು ಫುಲ್. ಅವಾಗಲೇ ಹಾಕಿದ ಪಂಚರ್ ಸರಿಯಾಗಿ ಆಗಿಲ್ಲ ಗುರು. ಯಪ್ಪ ನೋಡಿ ಅಲ್ಲೇ ಗಾಳಿ ಬರ್ತಿದೆ. ಛೇ, ಸರಿಯಾಗಿ ಉಜ್ಜಾಗ್ತೀನಿ ಇನ್ನೊಂದ್ಸಲ. ಈ ಮಳೆ ಹಿಂಗೆ ಆಗ್ಬಿಟ್ಟಿದೆ, ಅದಕ್ಕೆ ನೋಡಿ ಶೆಲ್ಟರ್ ಕೆಳಗೆ ಬಂದ್ಬಿಟ್ಟಿನಿ. ಬೋಲಾ ಕುಚ್ ಅವನು ಸೈಕಲ್ ತಗೋಬೇಕು ಅಂತ ಅವ್ರ ಅಪ್ಪಗೆ ಹೇಳ್ತಿದ್ದಾನಂತೆ. ಬಟ್ ಅವ್ರ ಅಪ್ಪ ಕೊಡಿಸ್ತಿಲ್ವಂತೆ. ಗೇರ್ ಸೈಕಲ್ಲೇ ತಗೋಬೇಕು ಅಂತ ಇದ್ನಂತೆ. ಬಟ್ ಯಾಕೋ ಸಿಕ್ಕಾಪಟ್ಟೆ ಹಾರ್ಡ್ ಬರ್ತಿದೆ ಅಂತೆ ಗೇರ್ ಸೈಕಲ್ಲು. ಅದಕ್ಕೆ ಗೇರ್ ಸೈಕಲ್ ಬೇಡ ಅಂತ ಡಿಸೈಡ್ ಮಾಡೋದಂತೆ, ಅಲ್ವೇನಾ? तो गियर साइकिल तगड़ा बनते हैं। हाँ। तुम गियर साइकिल खरीद करते हो ना, तो नॉर्मल खरीद करते हैं? मैं बोलता था, लेकिन अब मम्मी लोग भी बोल रहे हैं मत खरीद के, इसलिए मैं भी नहीं खरीद रहा। हाँ। गियर वाला। गियर वाला नहीं होना तुमको? हाँ। सादा वाला होना। हाँ, लेकिन तेज भागना होना। ಹೋಗ್ಬಿಟ್ಟು ಅವನು ಅಲ್ಲೋಡೆ ಅವನ ಸೈಕಲ್ ಎತ್ಕೊಂಡ್ಬಂದವನೆ, ನಂದು ಸೈಕಲ್ ಇದೆ ಅಂತ ತೋರ್ಸಕ್ಕೆ. ಫಿಕ್ಸ್ ಮಾಡಿದೆ ಬ್ಯಾಕ್ ಸೈಡು. ಸಿಕ್ಕಾಪಟ್ಟೆ ಕಷ್ಟ ಆಯಿತು ಒಬ್ಬನೇ ಫಿಕ್ಸ್ ಮಾಡೋಕ್ಕೆ. ಸ್ವಲ್ಪ ಟ್ರಯಲ್ ನೋಡ್ಬಿಡ್ತೀನಿ. ಮೇರಾ ನಾಮ್ ಸುದರ್ಶನ್. ಸುದರ್ಶನ್ और अगर सुदर्शन ब्लॉग बोलूँगा तो आ जाएगा? ಹಾಂ ಆ ಜಾಗ. ಎಷ್ಟು ಟ್ಯಾಲೆಂಟ್ ಅವ್ನು ಗುರು ಇವನು. ಅಂದರೆ ಸುದರ್ಶನ್ ಬ್ಲಾಗ್ ಅಂತ ಹೊಡೆದ್ರೆ ಬರುತ್ತಾ ಅಂತ ಕೇಳ್ತಾನೆ. ಯಪ್ಪ ಗುರು, ವಿಚಿತ್ರ ಗುರು ಇವನು, ಸೂಪರ್ ಮ್ಯಾನ್. ಸೊ ಅವನ ಹತ್ರ ದುಡ್ಡಿದೆಯಂತೆ, ನನಗೆ ಸಮೋಸ ತಿನ್ನಿಸ್ತಾನೆ ಅಂತ ಅದರಲ್ಲಿ. क्या हो गए? टच होता है वो तो ठीक करो भाई, नया साइकिल खरीद करो। पापा को बोलता हूँ ना, ये नहीं।
ಅವ್ರ ಅಪ್ಪಾಜಿಗೆ ಹೇಳ್ತಾನಂತೆ ಹೊಸ ಸೈಕಲ್ ಬೇಕು ಅಂತ, ಬಟ್ ಅವ್ರ ಅಪ್ಪ ಕೊಡಿಸ್ತಿಲ್ವಂತೆ. उसको अभी अपने हाथ चलाओ। मतलब मेरे पैसे में उसको भी खरीद नहीं, मेरे पास 20 रुपए। ಓ ಅವನು ಅವರಿಬ್ರು ತಿಂತಾರಂತೆ ಅವ್ರ ದುಡ್ಡಲ್ಲಿ, ನಾನು ನನ್ನ ದುಡ್ಡಲ್ಲಿ ತಿನ್ಬೇಕಂತ. ಏಕ್ ಜನಕ್ಕೆ 10 ಹಾವು. ಇವ್ರು ಬೆಳಗ್ಗೆ ತಿಂಡಿ ತಿನ್ನೋದು ಇದನ್ನೇ ನೋಡ್ರಿ. ಇದು ಏನೋ ಬೇಳೆ ಹಾಕ್ಬಿಟ್ಟು ಪಕೋಡ ಮಾಡೋರೆ, ಆಲೂಗಡ್ಡೆ ಬೋಂಡ, ಸಮೋಸ, ಇದಕ್ಕೆ ಬಡ ಅಂತ ಕರೀತಾರೆ. ಬೈ ಓಕೆ ಬೈ. ಉಳ್ಳೆ ಹುಳ ಹುಳ ಅಂತ ಗುರು ಇದು ಯಾವುದು? ಅಚ್ಚಿ ಬಾಯ್ ಬಾಯ್. ನೋಡಿದ್ರಲ್ಲ ಸ್ನೇಹಿತರೆ, ಹೀಗೆ ಯಾರೋ ಸಿಗ್ತಾರೆ, ಯಾರೋ ಪರಿಚಯ ಆಗ್ತಾರೆ, ಯಾರೋ ಫ್ರೆಂಡ್ಸ್ ಆಗ್ತಾರೆ. ಸೊ ಎಲ್ಲರ ಜೊತೆ ಆ ಕ್ಷಣನ ಖುಷಿಯಾಗಿ ಕಳೆದು ಮುಂದೆ ಸಾಗ್ತಾ ಇರಬೇಕಷ್ಟೇ. ಸ್ಪೆಷಲಿ ಈ ಜರ್ನಿಲಿ ಕೆಲವೊಬ್ರು ನೆನಪು ತುಂಬ ಕಾಡುತ್ತೆ. ಸೊ ಹಾಗಾಗಿ ಈ ಜರ್ನಿಲಿ ನಾನು ಯಾರನ್ನೂ ಜಾಸ್ತಿ ಹಚ್ಕೊಳಕ್ಕೆ ಹೋಗಲ್ಲ. ಯಾಕಂತಂದರೆ ಅದರಿಂದ ಕೆಲವೊಂದು ಸಲ ಲೇಟ್ ಆಗ್ಬೋದು, ಮುಂದೆ ಹೋಗೋಕ್ಕೆ ತೊಡಕಾಗ್ಬೋದು. ಹಾಗಾಗಿ ಎಲ್ಲರನ್ನೂ ಲೇಟಾಗಿ ತೊಗೊಳ್ತಾ ಎಲ್ಲರ ಜೊತೆನೂ ಪ್ರೀತಿ ಹಂಚ್ಕೊಳ್ತಾ ಹೋಗ್ತಾ ಇರ್ತೀನಿ. ಇದೇ ಥರ ಒಳ್ಳೊಳ್ಳೆ ವಿಡಿಯೋಗಾಗಿ ಸುದರ್ಶನ್ ಸಂಚಾರಿನ ಫಾಲೋ ಮಾಡೋದು ಮರಿಬೇಡಿ.